ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀವಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀವಿ. ಹಾಗೆ ಅವುಗಳನ್ನು ನಮ್ಮ ಜೀವನಕ್ಕೆ ಹೋಲಿಸಿಕೊಂಡು ಅಳವಡಿಸಿಕೊಂಡು ಸಂಸಾರವನ್ನು ಸರಾಗವಾಗಿಸಿಕೊಳ್ಳುವುದರತ್ತ ನಮ್ಮ ಚಿತ್ತವಿದೆ ಎಂದು ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇ ವಚನ ಯಾವುದು ಅಂತ ನೋಡೋಣ. ಶ್ರೀ ಗುರುವನರಿಯಲೇಬೇಕು, ಶ್ರೀ ಗುರುವನರಿಯಲೇಬೇಕು ಅಂತಲ್ಲದೆ ಸುಖವಿಲ್ಲವಯ್ಯ, ಅಂತಲ್ಲದೆ ಸುಖವಿಲ್ಲವಯ್ಯ, ಶ್ರೀ ಗುರುವನರಿದಲ್ಲದೆ ಇಹಪರದ ಸುಖವನರಿಯಬಾರದು, ಇಹಪರದ ಸುಖವನರಿಯಬಾರದು. ಅಂತಲ್ಲದೆ ಶ್ರೀ ಗುರುವನರಿಯದವನೇ ಲಘು, ಶ್ರೀ ಗುರುವನರಿದಂತೆ ಶ್ರೀ ಗುರು ಗುಹೇಶ್ವರ. ಅಲ್ಲಮ ಪ್ರಭು ದೇವರ ಈ ವಚನದ ಅರ್ಥವನ್ನು ನೋಡೋಣ. ಮಾನವ ಜೀವನದ ಪರಮ ಗುರಿಯಾದ ಲಿಂಗಾಂಗ ಸಾಮರಸ್ಯವನ್ನಳವಡಿಸಿಕೊಳ್ಳಬೇಕಾದರೆ ಅರಿವಿನ ಅಖಂಡ ರೂಪಾದ ಶ್ರೀ ಗುರುವನ್ನರಿಯಲೇಬೇಕು. ಯೋಗ್ಯ ಗುರುವಿನ ಗುರುತನ್ನು ಅರಿವಿನ ದೃಷ್ಟಿಯಿಂದ ಅರಿಯಲೇಬೇಕು. ಸದ್ಗುರುವನ್ನರಿತು ಸಂಸ್ಕಾರ ಪಡೆದಲ್ಲದೆ ನಿತ್ಯ ಸುಖ ಸಾಧ್ಯವಿಲ್ಲ. ಶ್ರೀ ಗುರುವನರಿಯದವರಿಗೆ ಬಾಹ್ಯ ಕ್ರಿಯಾಲೋಕದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚಪದಾರ್ಥಗಳು ಪ್ರಸಾದಮಯವಾಗಿ ಇಹದ ಬದುಕನ್ನು ಪ್ರಸನ್ನ ಪ್ರಸಾದಮಯಗೊಳಿಸಿ ಪ್ರಸಾದ ಸುಖವೀಯುವುದು ಮತ್ತು ಅಂತರಂಗದಲ್ಲಿ ಏಕಾಗ್ರ ಚಿತ್ತದಿಂದ ಪ್ರಾಣಲಿಂಗವನ್ನು ಅನುಭವಿಸುವ ಪರದ ನಿತ್ಯ ಸುಖವು ಸಮನಿಸುವುದು. ಅಲ್ಲದೆ ಶ್ರೀಗುರುವಿನ ಗುರುತನರಿಯದೆ ಅರೆಮರುಳನಾದ ಮಾನವ ಕೀಳು, ಕನಿಷ್ಠ. ಅರಿವಿನ ನಿಜಮೂರ್ತಿಯಾದ ಶ್ರೀಗುರುವನರಿತವನಿಗೆ ಶ್ರೀಗುರುಪಾದವೇ ತದ್ರೂಪುಗೊಳಿಸಿಕೊಳ್ಳುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವು ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗಕ್ಕೆಲ್ಲವೂ ಗುರು ಕಾಣ ಗುಹೇಶ್ವರ. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಪರಕ್ಕೆ ಪರವೆನಿಸುವ ಪರಶಿವನೇ ಪ್ರತ್ಯಕ್ಷ ಶ್ರೀಗುರುವಾಗಿ ಬಂದನೆಂದರಿಯ ಬಲ್ಲಾತನೇ ನಿಜಗುರು. ಆ ಪರಶಿವನೇ ಪ್ರತ್ಯಕ್ಷ ಶಿಷ್ಯನ ಕರಮನ ಭಾವಗಳಲ್ಲಿ ತೋರುವ ಇಷ್ಟಪ್ರಾಣ ಭಾವಲಿಂಗವಾಗಿ ಬಂದನೆಂದರಿಯ ಬಲ್ಲಾತನೇ ನಿಜಗುರು. ಆ ಪರಶಿವನೇ ಪ್ರತ್ಯಕ್ಷ ಅನುಭಾವಿಯಾದ ಜಂಗಮವಾಗಿ ಬಂದನೆಂದರಿಯ ಬಲ್ಲಾತನೇ ನಿಜಗುರು. ಆ ಶಿವನೇ ಪ್ರತ್ಯಕ್ಷ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವಾಗಿ ಬಂದನೆಂದರಿಯ ಬಲ್ಲಾತನೇ ನಿಜಗುರು. ಆ ಪರಶಿವನೇ ಭಕ್ತನಲ್ಲಿ ಸತ್ಯ ಸದಾಚಾರವಾಗಿ ಆಳವಟ್ಟಿರುವೆನೆಂದರಿಯ ಬಲ್ಲಾತನೇ ನಿಜಗುರು. ಇಂತಿ ಗುರುಲಿಂಗ ಜಂಗಮ ಪ್ರಸಾದ ಮತ್ತು ಆಚಾರಗಳೇ ಪಂಚಬ್ರಹ್ಮ ಸ್ವರೂಪಿಯಾದ ಪರಶಿವನೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು. ಆದ್ದರಿಂದ ಆ ಸಂಗನ ಬಸವಣ್ಣನೇ ಎನಗೆಯೂ ಗುರು, ನಿನಗೆಯೂ ಗುರು, ಅಲ್ಲದೆ ಸಮಸ್ತ ಜಗವೆಲ್ಲಕ್ಕೂ ಗುರುವಾಗಿದ್ದಾನೆ ಎಂಬುದೇ ಈ ವಚನದ ತತ್ವಾನುಭವ. ಒಂದು ಕಡೆಯಿಂದ ನೋಡಿದ್ರೆ ಅಲ್ಲಮ ಪ್ರಭು ದೇವರು ಬಸವಣ್ಣನವರಿಗಿಂತ ತುಂಬ ಹಿರಿಯರು. ಆ ಹಿರಿಯರೇ ಬಸವಣ್ಣನವರನ್ನು ಕಿರಿಯವನಾದರೂ ಸಹ ತನ್ನ ಗುರು ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಬಸವಣ್ಣನವರ ವ್ಯಕ್ತಿತ್ವ ಹೇಗಿತ್ತು, ಅವರ ಆಚಾರ ವಿಚಾರಗಳು ಹೇಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಒಂದು ವಿಚಾರವಾಗಿದೆ.
ಬಸವಣ್ಣನವರಿಗೆ ಹಾಗೂ ಅವರಿಗಿಂತಲೂ ಹಿರಿಯರಾಗಿದ್ದರೂ ಕೂಡ ಕಿರಿಯರನ್ನು ಗುರುವಾಗಿ ಸ್ವೀಕರಿಸಿದ ಅಲ್ಲಮಪ್ರಭು ದೇವರಿಗೆ ಶರಣು ಶರಣಾರ್ಥಿ ಎಂದು ಹೇಳುತ್ತಾ ಮುಂದಿನ ವಚನ ಯಾವುದು ಅಂತ ನೋಡೋಣ. ಒಳಗೆ ಶೋಧಿಸಿ ಹೊರಗೆ ಶುದ್ಧಯಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಸ್ಫಟಿಕದ ಸಲಾಕೆಯಂತೆ ತಳವೆಳಗು ಮಾಡಿ ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಂ ಮಾಡಿ ನಿಜೋಪದೇಶವಿತ್ತು ಆ ಶಿಷ್ಯನ ನಿಜದಾದಿಯ ನೈದಿಸುವನೀಗ ಜ್ಞಾನಗುರು. ಆ ಸಹಜ ಗುರುವೀಗ ಜಗದಾರಾಧ್ಯನು. ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಶರಣಾಗತ ಶಿಷ್ಯನ ಭಾವದೊಳಗಿನ ಜೀವ ಭಾವದ ಭ್ರಮೆಯೆಂಬ ಅಣವ ಮಲವ ಶಿವ ಭಾವದಿಂದ ಕಳೆದು ಅಂತರಂಗದೊಳಗಿನ ಮನದ ಮರವೆ ಎಂಬ ಮಾಯಾಮಲದ ಅರಿವನಿತ್ತು ಶೋಧಿಸಿ ಕಳೆದು ಬಹಿರಂಗದ ದುರಾಚಾರ ದುಷ್ಕ್ರಿಯೆಗಳೆಂಬ ಕಾರ್ಮಿಕ ಮಲವ ಸದಾಚಾರ ಸದ್ವರ್ತನೆಯನ್ನಿತ್ತು ಕಳೆದು ಶುದ್ಧಗೊಳಿಸಿ ಅಂತರಂಗದೊಳಗಿನ ಮನದ ಮರವೆ ಎಂಬ ಮಾಯಾಮಲವ ಅರಿವನಿತ್ತು ಶೋಧಿಸಿ ಕಳೆದು ಶುದ್ಧಗೊಳಿಸಿ ಅಂತರಂಗ ಬಹಿರಂಗವೆಂಬ ಭಿನ್ನ ಭಾವದ ಉಭಯ ಶಂಕೆಯ ಕಳೆದು ಏಕ ಮಾಡಿ ಶುದ್ಧ ಸ್ಫಟಿಕದ ಕೋಲಿನಂತೆ ಹೊಳೆವ ಕಾಂತಿಮಯಗೊಳಿಸಿ ಕಸ ಕಡ್ಡಿ ಆಯ್ದು ಹದವಾದ ಸತ್ವಯುತವಾದ ಗೊಬ್ಬರುಳ್ಳ ಯೋಗ್ಯ ಭೂಮಿಯಲ್ಲಿ ಉತ್ತಮವಾದ ಬೀಜ ಬಿತ್ತುವ ಒಕ್ಕಲಿಗನಂತೆ ಶ್ರೀಗುರುವು ಶಿಷ್ಯನಿಗೆ ಸುತ್ತಿದ ತನು ಮನ ಭಾವ ಕರಣೇಂದ್ರಿಯ ವಿಷಯ ಪ್ರಾಣಾದಿ ಪ್ರಪಂಚವನ್ನೆಲ್ಲವನ್ನು ನಿವೃತ್ತಿಯ ಮಾಡಿ ನಿರ್ಮಲಗೊಳಿಸಿ ತನ್ನ ನಿಜದಲ್ಲಿ ತಾನು ಕೂಡುವ ನಿಜೋಪದೇಶವನ್ನಿತ್ತು ಆ ಶರಣಾಗತ ಶಿಷ್ಯನ ಮೂಲ ಸ್ವರೂಪವಾದ ಮಹಾಲಿಂಗದಲ್ಲಿ ಸಮರಸಗೊಳಿಸುವ ಷಟ್ಸ್ಥಲ ಸಂಪದವ ಕರುಣಿಸುವಾತ ನಿಜವಾದ ಜ್ಞಾನಗುರುವೆನಿಸುವನು. ಯಾವ ಜಂಜಡವಿಲ್ಲದೆ ಅಂತಹ ಸಹಜ ಗುರುವೇ ಸಮಸ್ತ ಜಗಕ್ಕೆಲ್ಲ ಆರಾಧ್ಯ ಗುರುವೆನಿಸುವನು. ಅಂತಹ ಘನ ಗುರುವಿನ ಶ್ರೀಪಾದಗಳಿಗೆ ನಮೋ ನಮೋ ಎಂದು ಶರಣಾಗುವುದು ಯೋಗ್ಯವೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಸದ್ಗುರುವೇ ಪ್ರಸಾದಲಿಂಗವು, ಸದ್ಗುರುವೇ ಸದ್ಭಕ್ತನೂ ಎಂದೆಂಬ ಮಹಾಜ್ಞಾನ ಜ್ಯೋತಿ ಪ್ರಕಾಶವಾದ ಜ್ಯೋತಿರ್ಮಯ ಲಿಂಗವೇ ಗುರುವಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಗಳು ಎಂಬಂಥ ವಚನಕಾರ್ತಿಯರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಬಾಗಿ ಬಂದವರಿಗೆ ತನ್ನಂತೆ ಮಾಡಿಕೊಳ್ಳುವ ಪ್ರಸನ್ನ ಮೂರ್ತಿಯಾದ ಸದ್ಗುರುವೇ ಪ್ರಸಾದಲಿಂಗವು. ಆ ಸದ್ಗುರುವೇ ಸರ್ವಾಂಗದಲ್ಲಿ ಸದಾಚಾರ ಸಂಪತ್ತಿನಿಂದ ಸದ್ಭಕ್ತನಾಗಿಹನೆಂಬುದೇ ಮಹಾಜ್ಞಾನ. ಆ ಮಹಾಜ್ಞಾನ ಜ್ಯೋತಿಯ ಪರಮ ಪ್ರಭೆಯಾದ ಜ್ಯೋತಿರ್ಮಯ ಮಹಾಲಿಂಗವೇ ಅರಿವನಿತ್ತು ಅನುಗ್ರಹಿಸಲು ಗುರುವಾಗಿದ್ದಾನೆ ಎಂಬುದೇ ಈ ವಚನದ ಅರ್ಥವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಯ್ಯ ನೀನೆನಗೆ ಗುರುವಪ್ಪಡೆ ನಾನಿನಗೆ ಶಿಷ್ಯನಪ್ಪಡೆ. ಎನ್ನ ಕರಣಾದಿ ಗುಣಗಳ ಕಳೆದು ಎನ್ನ ಕಾಯದ ಕರ್ಮವ ತೊಳೆದು ಎನ್ನ ಪ್ರಾಣನ ಧರ್ಮವ ನಿಲ್ಲಿಸಿ ನೀನೆನ್ನ ಕಾಯದಲಡಿಗೆ ನೀನೆನ್ನ ಭಾವದಲಡಿಗೆ ನೀನೆನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂಥ ವಚನದ ಅರ್ಥವನ್ನು ನೋಡೋಣ. ಅಯ್ಯ ನೀನೆನಗೆ ಗುರುವಪ್ಪಡೆ ನಾನಿನಗೆ ಶಿಷ್ಯನಪ್ಪಡೆ. ಎನ್ನ ಕರಣಾದಿ ಗುಣಗಳ ಕಳೆದು ಎನ್ನ ಕಾಯದ ಕರ್ಮವ ತೊಡೆದು ಎನ್ನ ಪ್ರಾಣನ ಧರ್ಮವ ನಿಲ್ಲಿಸಿ ನೀನೆನ್ನ ಕಾಯದಲಡಗಿ ನೀನೆನ್ನ ಭಾವದಲಡಗಿ ನೀನೆನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡು ಗುಹೇಶ್ವರ. ಅಲ್ಲಮಪ್ರಭು ದೇವರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಅಯ್ಯ ಸದ್ಗುರು ತಂದೆಯೇ,
ನೀನು ನಿಜವಾಗಿಯೂ ನನಗೆ ಯೋಗ್ಯ ಸದ್ಗುರುವಾಗಬಹುದಾದರೆ ಮತ್ತು ನಾನು ನಿನಗೆ ಯೋಗ್ಯ ಶಿಷ್ಯನಾಗಬಹುದಾದರೆ ನನ್ನೀ ಪ್ರಾರ್ಥನೆಯಂತೆ ನೀನು ನನ್ನಂಗವನ್ನು ಸಂಸ್ಕರಿಸಿ ಶುದ್ಧಗೊಳಿಸಬೇಕು. ಹೇಗೆಂದರೆ, ಎನ್ನ ಚಿತ್ತ, ಮನ, ಬುದ್ಧಿ, ಅಹಂಕಾರ, ಮನ, ಜ್ಞಾನಗಳೆಂಬ ಅಂತಃಕರಣಗಳನ್ನು ಮತ್ತು ಘ್ರಾಣ, ಜಿಹ್ವೆ, ನೇತ್ರ, ತ್ವಚ, ಶ್ರೋತೃಗಳೆಂಬ ಜ್ಞಾನೇಂದ್ರಿಯ, ವಾಕ್, ಪಾಣಿ, ಪಾದ, ಗುದ, ಗುಹ್ಯಗಳೆಂಬ ಕರ್ಮೇಂದ್ರಿಯಗಳೆಂಬ ಬಾಹ್ಯಕರಣಗಳ ಪ್ರಾಕೃತಿಕ ದುರ್ಗುಣ ದುರ್ವಿಷಯಗಳನ್ನು ಕಳೆಯಬೇಕು. ಎನ್ನ ಸ್ಥೂಲಕಾಯದ ಕರ್ಮಗಳಾದ ಜನನ, ಮರಣ, ಮುಪ್ಪು, ರೋಗ, ಸಪ್ತವ್ಯಸನ, ಪರಧನ, ಪರಸ್ತ್ರೀ, ಪರನಿಂದೆ, ಪರಹಿಂಸೆ ಮುಂತಾದ ದುಷ್ಕರ್ಮಗಳನ್ನು ಕಿತ್ತೊಗೆಯಬೇಕು. ಎನ್ನ ಪ್ರಾಣದ ಗುಣಧರ್ಮಗಳಾದ ಹೊನ್ನು, ಹೆಣ್ಣು, ಮಣ್ಣು ಮೊದಲಾದ ಭೋಗ ವಸ್ತುಗಳೇ ಪಂಚಪ್ರಾಣವೆಂಬಂತಹ ವಾಯು ಪ್ರಾಣತ್ವ ಗುಣ ಧರ್ಮವನ್ನು ಕಳೆದು ಲಿಂಗವೇ ಪ್ರಾಣವೆಂಬ ನಿಲುವಿನಲ್ಲಿ ನಿಲ್ಲಿಸಬೇಕು. ಆನಂತರ ನೀನು ಸತ್ಯ ಸದಾಚಾರ ವರ್ತನೆಯ ರೂಪಿನಿಂದ ನನ್ನ ಕಾಯದಲ್ಲಡಗಿ ಕ್ರಿಯಾಲಿಂಗವಾಗಿ ನೆಲೆಗೊಳ್ಳಬೇಕು ತಂದೆ. ನೀನೆನ್ನ ಸದ್ಭಾವದಲ್ಲಿ ತೃಪ್ತಿ ರೂಪಿನಿಂದ ಭಾವಲಿಂಗವಾಗಿ ಅಡಗಿ ನೆಲೆಗೊಳ್ಳಬೇಕು. ಶಿವನೇ, ಈ ರೀತಿ ಭಾವ ಪ್ರಾಣ ಕಾಯಗಳಲ್ಲಿ ನೆಲೆಗೊಂಡು ಕರಸ್ಥಲದಲ್ಲಿ ಕಂಗಳಿಗೆ ಕಾಣುವ ಇಷ್ಟಲಿಂಗ ರೂಪಾಗಿ ಬಂದು ನನ್ನ ಕರುಣಿಸಿ ಕಾರುಣ್ಯವ ಮಾಡು ಗುರುವೇ, ಕಾರುಣ್ಯವ ಮಾಡು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ, ಬಯಸುವ ಬಯಕೆ ಕೈಸಾರಿತೆಂಬಂತೆ, ಬಡವ ನಿಧಾನವ ನೆಡಹಿ ಕಂಡಂತೆ, ನಾನರಸುತ್ತಲರಸುತ್ತ ಬಂದು ಭಾವಕ್ಕಗಮ್ಯವಾದ ಮೂರ್ತಿಯ ಕಂಡೆ ನೋಡ. ಎನ್ನ ಅರಿವಿನ ಹರುವ ಕಂಡೆ ನೋಡ. ಎನ್ನ ಒಳ ಹೊರಗೆ ಎಡೆದೆ ಅರುಹಿಲ್ಲದೆ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ಜ್ಯೋತಿಯ ಕಂಡೆ ನೋಡ. ಕುರುಹಳಿದ ಕರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ: ವ್ಯಾಧಿಗ್ರಸ್ತನೊಬ್ಬ ವ್ಯಾಧಿ ನಿರೋಧಕವಾದ ಔಷಧಿಯ ಬಳ್ಳಿಯನ್ನರಸುತ್ತಾ ಅಡವಿಯಲ್ಲಿ ಅಡ್ಡಾಡುವಾಗ ಆ ಬಳ್ಳಿ ಬಂದು ಆತನ ಕಾಲಿಗೆ ಸುತ್ತಿಕೊಂಡು ಸಿಕ್ಕಂತೆ, ತನ್ನ ತೃಪ್ತಿಗಾಗಿ ಬಯಸಿದ ಯಾವುದೋ ಬಯಕೆಯ ವಸ್ತು ತಾನೇ ಬಂದು ಕೈ ಸೇರಿದಂತೆ, ಕಡು ಬಡತನದಲ್ಲಿ ತೊಳಲಿ ಬಳಲುತ್ತಿದ್ದ ಬಡವನು ಸಿರಿ ಸಂಪತ್ತು ಕಣ್ಣ ಮುಂದೆ ಕಂಡಂತೆ, ನಾನು ಹಲವು ಕಾಲ ಹಂಬಲಿಸಿ ಅರಸುತ್ತ ಬಂದು ಭವಬಂಧನ ಬಾಧೆಯನ್ನಳಿಸಿ ಶಿವಸುಖ ಸಂಪದವನ್ನೀವ ಭಾವಕ್ಕೆಯೂ ಅಗಮ್ಯ ಅಗೋಚರನಾದ ಪರಶಿವನೇ ಗುರುರೂಪಾಗಿ ಬಂದುದನು ಅರಿವಿನ ಅಕ್ಷಿಯಿಂದ ಕಂಡೆ ನೋಡು. ಈ ಮಹಾಗುರುವು ನನ್ನಂತರಂಗದಲ್ಲಿ ಅವ್ಯಕ್ತವಾಗಿ ಅರಿವಿನ ವಿಸ್ತಾರ ರೂಪಿನಿಂದ ಗುರುವೇ ಸಾಕಾರವಾದುದನ್ನು ಕಂಡೆ ನೋಡು. ಎನ್ನಂತರಂಗದಲ್ಲಿ ಅರಿವಾಗಿ ಬಹಿರಂಗದಲ್ಲಿ ಅರಿವಿನ ಆಚಾರ ರೂಪಾಗಿ ಒಳ ಹೊರಗೆಂಬ ಭೇದವಿಲ್ಲದೆ ಥಳಥಳಿಸಿ ಹೊಳೆಯುತ್ತಿರುವ ಅಖಂಡ ಜ್ಞಾನಜ್ಯೋತಿ ಪ್ರಭೆಯೇ ಸಾಕಾರಗೊಂಡು ಗುರುರೂಪಾದುದನು ಕಂಡೆ ನೋಡು. ಕರಸ್ಥಲದ ಇಷ್ಟಲಿಂಗದ ಅತ್ಯಾಶ್ಚರ್ಯದ ನಿಬ್ಬೆರಗಿನ ನೋಟದಲ್ಲಿ ತಾನೆಂಬ ಕುರುಹನಳಿದು ತಾನೇ ತಾನಾಗಿ ನಿಂದ ಲಿಂಗಾಂಗ ಸಾಮರಸ್ಯದ ನಿಲುವಿನ ಎನ್ನನುದ್ಧರಿಸಲು ಯೋಗ್ಯನಾದ ಪರಮ ಸದ್ಗುರುವನು ಕಂಡು ಜನನ ಮರಣವ ಗೆಲಿದು ತಾನೇ ಸತ್ಯ ನಿತ್ಯನಾಗಿ ಬದುಕಿದೆನೆಂಬುದೇ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಕಾಯದಲಾದ ಮೂರ್ತಿಯಲ್ಲ, ಜೀವದಲಾದ ಮೂರ್ತಿಯಲ್ಲ, ಪ್ರಾಣದಲಾದ ಮೂರ್ತಿಯಲ್ಲ, ಪುಣ್ಯದಲಾದ ಮೂರ್ತಿಯಲ್ಲ, ಮುಕ್ತಿಯಲ್ಲಾದ ಮೂರ್ತಿಯಲ್ಲ, ಯುಗದಲಾದ ಮೂರ್ತಿಯಲ್ಲ, ಜುಗದಲಾದ ಮೂರ್ತಿಯಲ್ಲ, ಶಿವನಲಾದ ಮೂರ್ತಿಯಲ್ಲ,
ಶಕ್ತಿಯಲ್ಲಾದ ಮೂರ್ತಿಯಲ್ಲ, ಇದೆಂತಹ ಮೂರ್ತಿಯೆಂದುಪಮಿಸುವೆ. ಕಾಣಬಾರದ ಕಾಯ, ನೋಡಬಾರದ ತೇಜ, ಉಪಮಿಸಬಾರದ ನಿಲುವು, ಕಾರಣವಿಡಿದು ಕಣ್ಗೆ ಗೋಚರವಾದ ಸುಖವನ್ನು ಏನೆಂದು ಹೇಳುವೆನಯ್ಯ. ಅಲ್ಲಮಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ: ನಿರಾಕಾರ ಪರಶಿವನೇ ಸಾಕಾರಗೊಂಡು ಪ್ರತ್ಯಕ್ಷವಾದ ಗುರುಮೂರ್ತಿಯು ಲೋಕಲೌಕಿಕರಂತೆ ಪಂಚಭೂತಗಳಿಂದ ಪಂಚೀಕೃತಗೊಂಡ ಸ್ಥೂಲ ಕಾಯದಿಂದಾದ ಬರೀ ಜಡಕಾಯದಿಂದಾದ ಮೂರ್ತಿಯಲ್ಲ. ಲೋಕದಲ್ಲಿನ ಜಡ ಪ್ರಪಂಚಿಗಳಂತೆ ಕಾಯವೇ ತಾನೆಂದು ಭ್ರಮಿಸಿ ತನ್ನ ತಾನರಿಯದ ಅಣುಮಲಕ್ಕೊಳಗಾದ ಜೀವಭಾವಿಯಾದ ಮೂರ್ತಿಯಲ್ಲ. ಮೋಹ ಸಂಸಾರಕ್ಕೊಳಗಾಗಿ ಹೊನ್ನು ಹೆಣ್ಣು ಮಣ್ಣು ಮೊದಲಾದ ವಿಷಯ ಭೋಗ ವಸ್ತುಗಳೇ ಪ್ರಾಣವಾಗಿಪ್ಪ ವಾಯು ಪ್ರಾಣಿಗಳಂತೆ ಈ ಲಿಂಗವೇ ಪ್ರಾಣವಾಗಿಪ್ಪ ಗುರುಮೂರ್ತಿಯು ವಾಯು ಪ್ರಾಣದಲಾದ ಮೂರ್ತಿಯಲ್ಲ. ದಾನ ಧರ್ಮ ಪರೋಪಕಾರದಿಂದ ನಶ್ವರವಾದ ಸ್ವರ್ಗ ಸುಖವನ್ನನುಭವಿಸುವ ಪುಣ್ಯಫಲದಿಂದಾದ ಪುಣ್ಯಮೂರ್ತಿಯಲ್ಲ. ಇಹದ ಬದುಕು ದುಃಖಮಯ ಬಂಧನಕಾರಿ ಎಂದರಿದು ಪರಲೋಕದಲ್ಲಿ ಪರಮ ಸುಖ ಉಂಟೆಂದು ಈ ಬಾಳಿನಿಂದ ಬಿಡುಗಡೆಯಾಗುವುದೇ ಮುಕ್ತಿಯೆಂದು ಭಾವಿಸಿದ ಮುಕ್ತಿಪ್ರಿಯರಂತಹ ಮುಕ್ತಿಯಲಾದ ಮೂರ್ತಿಯಲ್ಲ. ಕೃತ ತ್ರೇತ ದ್ವಾಪರ ಕಲಿಯುಗವೆಂಬ 4 ಯುಗಗಳಲ್ಲಿನ ಕಾಲ ವಿಭಾಗದಲ್ಲಿ ಹಾಯ್ದು ಬಂದ ಯುಗದಲ್ಲಾದ ಮೂರ್ತಿಯಲ್ಲ. ಅದರಂತೆ ಕೃತ ತ್ರೇತ ದ್ವಾಪರ ಕಲಿಯುಗಗಳೆಂಬ ಯುಗ ಜುಗಗಳ ಮಧ್ಯದ ಕಾಲಕಲ್ಪನೆಯ ಪರಂಪರೆಯಲ್ಲಿ ಬಂದು ಹುಟ್ಟು ಸಾವಿನ ಮಧ್ಯದ ಜುಗದಲ್ಲಾದ ಮೂರ್ತಿಯಲ್ಲ. ಈ ಗುರುಮೂರ್ತಿ ಕೈಲಾಸಪತಿಯಾದ ಶಿವನಿಂದ ನಿರ್ಮಿತ ಮೂರ್ತಿಯಂತಲ್ಲ. ಶಿವನೊಂದಿಗೆ ಸಮರಸ ಭಾವದಿಂದಿರುವ ಶಕ್ತಿ ದೇವಿಯಿಂದಾದ ಮೂರ್ತಿಯಲ್ಲ. ಹಾಗಾದರೆ ಈ ಗುರುಮೂರ್ತಿ ಅದೆಂತಹ ದಿವ್ಯಮೂರ್ತಿ ಎಂದು ಯಾವ ಉಪಮೆಯಿಂದ ಮಾತಿನಲ್ಲಿ ಮನದಲ್ಲಿ ವರ್ಣಿಸುವೆ? ಕಣ್ಣಿಗೆ ಕಾಣಬಾರದ ಪರವಸ್ತುವೇ ಕಾಯವಾಗಿ ರೂಪುಗೊಂಡಿದೆ. ನೋಟಕ್ಕೆ ನಿಲುಕದ ನಿರಾಕಾರ ನಿರಂಜನ ನಿಶೂನ್ಯವಾದ ಮಹಾಪ್ರಭಾಮಯವಾದ ತೇಜಪುಂಜದಿಂದ ಕಂಗೊಳಿಸುವ ಅಗೋಚರ ವಸ್ತುವೇ ಇದಾಗಿದೆ. ತೋರಿಕೆಯ ಯಾವ ವಸ್ತುವಿನಿಂದಲೂ ಉಪಮಿಸಲು ಬಾರದಂತಹ ದಿವ್ಯ ನಿಲುವು ಈ ಗುರುಮೂರ್ತಿ. ಸಮಸ್ತ ವಿಶ್ವದ ಆಗು ಹೋಗಿಗೆ ಕಾರಣವಾದ ಪರವಸ್ತುವನೇ ಕರಸ್ಥಲದಲ್ಲಿ ಹಿಡಿದು ಪರಮ ಸುಖವನ್ನನುಭವಿಸುತ್ತಾ ಕಣ್ಣಿಗೆ ಸುಖದ ನಿಧಿಯಾಗಿ ತೋರುತ್ತಿರುವ ಈ ಪರಮ ಶಿವ ಸುಖದ ಗುರುಮೂರ್ತಿಯ ನಿಲುವು ಮಾತು ಮನಗಳಿಂದೆಂತು ಹೇಳಲು ಸಾಧ್ಯ ಎಂಬುದೇ ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ: ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ ಮುಟ್ಟಲಿಲ್ಲದ ಹಸ್ತ ಮಸ್ತಕ ಸಂಯೋಗ ಹೂಸಲಿಲ್ಲದ ವಿಭೂತಿಯ ಪಟ್ಟ ಕೇಳಲಿಲ್ಲದ ಕರ್ಣ ಮಂತ್ರ ತುಂಬಿ ತುಳುಕದ ಕಳಶಾಭಿಷೇಕ ಆಗಮವಿಲ್ಲದ ದೀಕ್ಷೆ ಪೂಜೆಗೆ ಬಾರದ ಲಿಂಗ ಸಂಗವಿಲ್ಲದ ಸಂಬಂಧ ಸ್ವಯವಪ್ಪ ಅನುಗ್ರಹವ ಆನುಕೊಂಬಂತೆ ಮಾಡ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ: ಗುರುತತ್ವವು ಅಗಮ್ಯ ಅಗೋಚರ. ಅದು ಬಾಹ್ಯ ಕಂಗಳಿಗೆ ಕಾಣಬಾರದ ವಸ್ತು. ಅಂತಹ ವಸ್ತು ಸಾಕಾರಗೊಂಡು ಕಂಗಳ ಮುಂದೆ ದೃಶ್ಯ ರೂಪಾಗಿ ನಿಂದೆಡೆ ಮಾತಿಲ್ಲದ ಮೌನದಿಂದಲೇ ಅನುಗ್ರಹಕ್ಕಾಗಿ ಶಿಷ್ಯನು ಭಿನ್ನವಿಸುವನು. ಗುರುವಿನಿಂದ ನಡೆವ ದೀಕ್ಷಾಕ್ರಿಯೆಯು ಗುರುವಿನ ಅಭಯ ಹಸ್ತವು ಶಿಷ್ಯನ ಮಸ್ತಕದೊಂದಿಗೆ ಸಂಯೋಗ ಮಾಡಿ ಮುಟ್ಟದೆ ತಟ್ಟದೆ ಸಂಯೋಗ ಸಂಬಂಧ ಕರುಣಾದಿ ಗುಣಗಳ ಸುಟ್ಟು ಧರಿಸುವ ಚಿತ್ ವಿಭೂತಿಯ ಕುರುಹು ತೋರದ ವಿಭೂತಿಪಟ್ಟ. ಅದಕ್ಕೆ ಕರ್ಣದಲ್ಲಿ ಕೇಳದ ಶಬ್ದವಿಲ್ಲದ ಮಹಾಮಂತ್ರ ಬೋಧೆ, ತುಂಬಿ ತುಳುಕುವ ತಂಬಿಗೆಗಳಿಲ್ಲದ ಕಳಶಾಭಿಷೇಕ,
ಆಗಮ ವಿಧಾನವಿಲ್ಲದ ಅನುಭವ ದೀಕ್ಷೆ. ಅಲ್ಲಿ ಬಾಹ್ಯ ಪೂಜೆಗೆ ಬಾರದ ಲಿಂಗ, ಆ ಲಿಂಗವು ಅಂಗಕ್ಕೆ ಸಂಗಗೊಳಿಸದ ಸಂಬಂಧ. ಇಂತಹ ದಿವ್ಯ ದೀಕ್ಷೆಯಿಂದ ತಾನಾಗುವ ಅಮರ ಅನುಗ್ರಹವ ಆನು ಪಡೆಯುವಂತೆ ಕರುಣೆ ಮಾಡು ಗುರುವೇ ಎಂದು ಅಲ್ಲಮ ಪ್ರಭುಗಳು ನಿರ್ವಿಕಲ್ಪ ಸಮಾಧಿಯಲ್ಲಿ ಸಾಗರವನ್ನಪ್ಪಿದ ನದಿಯಲ್ಲಿ ಲಿಂಗದಂತೆ ಬೆರೆಸಿ ಬೇರಿಲ್ಲದಿಪ್ಪ ಅಂಗೈ ಲಿಂಗದಲ್ಲೊಂದಾಗಿ ನಿಂದ ಅನಿಮಿಷ ಗುರುವಿನೆಡೆಯಲ್ಲಿ ಭಿನ್ನಹ ಮಾಡುತ್ತಿಹರೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನಹುದು, ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪುದು ನೋಡ. ಮುನ್ನವೇ ಅಚ್ಚೊತ್ತಿದ ಭಾಗ್ಯವೆನ್ನ ಕಣ್ಣ ಮುಂದೆ ಕಾಣಬಂದಿತ್ತು ನೋಡ. ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡ ಬಳಿಕ ಇನ್ನು ಮುನ್ನಿನಂತಿಪ್ಪುದೇ ಗುಹೇಶ್ವರ. ಅಲ್ಲಮ ಪ್ರಭು ದೇವರ ಈ ವಚನದ ಅರ್ಥವನ್ನು ನೋಡೋಣ. ಮಾನವನಿಗೆ ಅದೃಷ್ಟದ ಬಲವಿದ್ದಲ್ಲಿ ಮಣ್ಣೆಲ್ಲವೂ ಹೊನ್ನಾಗಿ ಪರಿಣಮಿಸುವುದು. ಪುಣ್ಯದ ಬಲವಿದ್ದ ಕಾಲದಲ್ಲಿ ಕಲ್ಲು ಕೂಡ ಕನಕವಾಗಿ ಪರಿಣಮಿಸುವುದೆಂಬ ಈ ಲೋಕ ರೂಢಿಯಂತೆ ಎನ್ನಂತರಂಗದಲ್ಲಿ ನಾನರಿಯದ ಮುನ್ನವೇ ಅವ್ಯಕ್ತವಾಗಿ ಅಡಗಿ ಅಚ್ಚೊತ್ತಿದ್ದಂತಿದ್ದ ಲಿಂಗನಿಧಿಯು ಪ್ರತ್ಯಕ್ಷವಾಗಿ ಗುರುರೂಪಾಗಿ ಬಂದು ಕಣ್ಣ ಮುಂದೆ ಕಾಣುತ್ತಿರುವುದೊಂದೇ ಅದ್ಭುತವೇ ಸರಿ. ಮಣ್ಣ ಮರೆಯ ಗುಹೆಯೆಂಬ ದೇಗುಲದೊಳಗೊಂದು ಮಹಾಗುರುವೆಂಬ ಅಮೂಲ್ಯ ಮಾಣಿಕ್ಯವು ನನ್ನ ಕಣ್ಣಿಗೆ ಕಂಡ ಬಳಿಕ ನಾನಿನ್ನೂ ಈ ಮೊದಲಿನಂತೆ ಭವಜೀವಿಯಾಗಿರಲು ಸಾಧ್ಯವೇ ಎಂದು ಅಲ್ಲಮ ಪ್ರಭುದೇವರು ತಮ್ಮ ಗುರು ಅನಿಮಿಷ ದೇವನನ್ನು ಕಂಡಾಕ್ಷಣ ನುಡಿದ ಅನುಭವವೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ. ಆದಿಯಿಂದ ತತ್ತಲೆನಗೆ ನೀನೇ ಗುರುವಯ್ಯ, ಅನಾದಿಯಿಂದ ತತ್ತಲೆನಗೆ ನೀನೇ ಗುರುವಯ್ಯ. ಈ ಎರಡರ ನಾಮ ಹುಟ್ಟದ ಮುನ್ನ ನಿಮಗೆ ನಾನು ಶಿಷ್ಯನಯ್ಯ. ಎನ್ನ ಭಾವ ಕಾಯದೊಳಗಣ ಮರಹ ಕಳೆದು, ಎನ್ನ ಜ್ಞಾನ ಕಾಯದೊಳಗಣ ಭ್ರಮೆಯ ಕಳೆದು, ಎನ್ನೊಳಗೆ ತಿಳಿವಿನ ಬಗೆಯ ತೋರುತ್ತ ಹೊರಗೆ ನುಡಿಯದಂತಿರ್ದಡೆ ಬಿಡೆನು ನೋಡ ನಿಮ್ಮ ಶ್ರೀಚರಣವನ್ನು. ಮಾಡಿದಡೆ ಅಂತೂ ಮಹಾಪ್ರಸಾದವೆಂದು ಕೈಕೊಂಬೆ, ಮಾಡದಿರ್ದಡೆ ನೀವೇ ನಾನಾಗಿ ಮಹಾಪ್ರಸಾದವೆಂದು ಕೈಕೊಂಬೆನು. ಇಂತು ಆವ ತೆರದಿಂದಲಾದರೂ ಎನ್ನೊಡಲ ನಿಮ್ಮಲ್ಲಿ ಸವೆದು ಪಡೆವೆನು ನಿಮ್ಮ ಕರುಣವ. ಗುಹೇಶ್ವರ ಎನ್ನ ಇರವಿನ ಪರಿ ಇಂತುಂಟು ನೋಡ. ಅಲ್ಲಮ ಪ್ರಭುದೇವರ ಈ ವಚನದ ಅರ್ಥ. ಸೃಷ್ಟಿ ರಚನೆಗೆ ಆದಿಯಾದ ಓಂ ಪ್ರಣವ ಸ್ವರೂಪಿ ಮಹಾಲಿಂಗವಿಲ್ಲದಂದಿನಿಂದ ಮುನ್ನವೇ ನೀನು ನನ್ನಲ್ಲಿ ಬಿಚ್ಚಿ ಬೇರಿಲ್ಲದಂತಿದ್ದು ಚಿತ್ತೆನಿಸಿ ಗುರುವಾಗಿದ್ದಿರಿ. ಆ ಮಹಾಲಿಂಗವೆಂಬ ಆದಿಗೆ ಆಧಾರವಾದ ಮೂಲ ಚಿತ್ತಿನಿಂದೊದಗದ ನಾದ ಬಿಂದು ಕಳೆಗತೀತವಾದ ನಿರಂಜನ ಲಿಂಗವೇ ನೀವಾಗಿದ್ದಾಗ ನಿಮ್ಮಲ್ಲಿ ನಾನು ಅವಿನಾಭಾವ ಸಂಬಂಧವಾಗಿ ಅಖಂಡ ರೂಪದಲ್ಲಿ ನಾನಿದ್ದಾಗ ನೀವು ಮೂಲ ಚಿತ್ತುವೆಂಬ ಪ್ರಜ್ಞೆಯಿಂದ ನನಗೆ ನೀವು ಗುರುವಾಗಿದ್ದಿರಿ ದೇವ. ಈ ಆದಿ ಎಂಬ ಮಹಾಲಿಂಗ ಮತ್ತು ಅನಾದಿ ಎಂಬ ನಿರಂಜನಲಿಂಗ ಎಂಬೆರಡು ನಾಮವಿಲ್ಲದ ಮೊದಲೇ ನಾನು ನಿಮಗೆ ಅವಿನಾಭಾವ ಸಂಬಂಧವಾಗಿ ಎರಡಿಲ್ಲದಂತಿದ್ದು ಮೂಲ ಚಿತ್ನಿಂದ ಶಿಷ್ಯನಾಗಿದ್ದೇನೆ. ಆದ್ದರಿಂದ ನನಗೂ ನಿಮಗೂ ಬಿಚ್ಚಿ ಬೇರಾಗದ ಸಂಬಂಧವಾದ್ದರಿಂದ ನೀವು ನನ್ನ ಭಾವಕಾಯದೊಳಗೆ ಸ್ವರೂಪದರಿವೆಂಬ ಶಿವಭಾವ ಮೆರೆಸಿ ಜೀವಭಾವಿಯಾಗಿಸಿದ ಮರವೆಯನ್ನು ಕಳೆದು ಅರಿವಿನ ನೆಲೆಗೊಳಿಸಿ ಎನ್ನ ಜ್ಞಾನ ಕಾಯದೊಳಗೆ ಅಜ್ಞಾನ ರೂಪಾಗಿ ನಿಜ ಸ್ವರೂಪವನ್ನು ಮರೆಸಿ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಗಳನ್ನು ಕಳೆದು ನೀನೇ ಶಿವನೆಂಬ ಜ್ಞಾನವನ್ನು ನೆಲೆಗೊಳಿಸಿ ನೀವು ನನ್ನೊಳಗೆ ನಿಜದರಿವಿನ ರೂಪಾಗಿ ಅಂತರಂಗದೊಳಗೆ ಬೆಳಕಾಗಿ ನಿಂದು ನಿಜವ ತೋರುತ್ತಲಿದ್ದರೂ ಕೂಡ ಹೊರಗೆ ಎನ್ನೊಡನೆ ಮಾತನಾಡದೆ ಮೌನವಾಗಿದ್ದರೆ ನೀವೇ ನನ್ನಂತರಂಗದಲ್ಲಿ
ಅರಿವಿನ ರೂಪಿನಿಂದಿದ್ದುದರಿಂದ ನೀವು ನಾನೆಂದು ಭಾವಿಸಿ ದೀಕ್ಷಾ ಸಂಸ್ಕಾರವನ್ನು ತಮ್ಮ ಮಹಾಪ್ರಸಾದವೆಂದು ನಂಬಿ ಮಾಡಿಕೊಳ್ಳುವೆನು. ಹೀಗೆ ಯಾವ ರೀತಿಯಿಂದಲಾದರೂ ನನ್ನ ಸರ್ವಾಂಗವನ್ನು ನಿಮಗೆ ಸಮರ್ಪಿಸಿ ನಿಮ್ಮ ಕಾರುಣ್ಯವನ್ನು ಪಡೆವೆ ಗುರುವೇ. ಓ ಸದ್ಗುರು ತಂದೆಯೇ, ನನ್ನ ನಿರ್ಧಾರವು ಈ ಪರಿಯಲ್ಲಿದೆ ಎಂದು ಅಲ್ಲಮ ಪ್ರಭುಗಳು ಬಯಲ ಸಮಾಧಿಯಲ್ಲಿ ಕರಸ್ಥಲದ ಇಷ್ಟಲಿಂಗದಲ್ಲಿ ದೃಷ್ಟಿ ಮನಭಾವ ಸರ್ವಾಂಗವನ್ನು ಬಿಚ್ಚಿ ಬೇರಾಗದಂತೆ ಬೆರೆಸಿ ಬಯಲ ಸಮಾಧಿಯಲ್ಲಿ ಲೀನವಾದ ಅನಿಮಿಷ ಗುರುದೇವರಲ್ಲಿ ಭಿನ್ನಹಿಸಿಕೊಳ್ಳುತ್ತಿಹರು ಎಂಬುದೇ ಈ ವಚನದ ಅರ್ಥವಾಗಿದೆ. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದ್ದೀರಿ, ಅರ್ಥೈಸಿಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಚನಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವು ಕೇಳಿದ ವಚನಗಳ ಸಂಗ್ರಹ ಮತ್ತು ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.